ಓಕೆ ಗೈಸ್, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಲಾಸ್ಟ್ ಕ್ಲಾಸಲ್ಲಿ ಒಂದು 20 ಕ್ವಶನ್ ಸಾಲ್ವ್ ಮಾಡಿದೆ ಪಂಚಾಯತ್ ರಾಜ್ ಬಗ್ಗೆ. ಈ ಒಂದನೇ ಕ್ಲಾಸ್ನಲ್ಲಿ ಇನ್ನೊಂದು 20 ಕ್ವಶನ್ ಸಾಲ್ವ್ ಮಾಡೋಣ, ಆಯಿತಾ? ಓಕೆ, ಶುರು ಮಾಡೋಣ ಹಂಗಂದರೆ. ಓಕೆ, ಪ್ರಾವಿಷನ್ಸ್ ರಿಗಾರ್ಡಿಂಗ್ ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಾಲಿಟೀಸ್ ವಾಸ್ ಮೇಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ವಿಚ್ ಇಯರ್? ಸೊ ಪಂಚಾಯತ್ಸ್ಗೆ ಮತ್ತು ಮುನ್ಸಿಪಾಲಿಟೀಸ್ಗೆ ಒಂದು ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಪ್ರಾವಿಷನ್ನು ಯಾವ ವರ್ಷದಿಂದ ಬಂದಿದೆ ಅಂತಿದೆ. ಕನ್ನಡದಲ್ಲಿ ನೋಡ್ತಾರೆ ಅಲ್ಲಿ 73ನೇ ತಿದ್ದುಪಡಿ, ಟ್ರಾನ್ಸ್ಲೇಷನ್ ತಪ್ಪಾಗಿದೆ. ಇದೇನು ಅಂತಾರೆ, 73ನೇ ತಿದ್ದುಪಡಿ ಒಳಗಡೆ ಪಂಚಾಯತ್ಗಳಿಗೆ ನಿಯೋಜಿಸಬೇಕಾದ ಕಾರ್ಯಗಳು ಸಂವಿಧಾನ ತಿದ್ದುಪಡಿ ಉಲ್ಲೇಖಿಸಲಾಗಿದೆ ಪಂಚಾಯತ್ಸು ಮತ್ತು ಮುನ್ಸಿಪಾಲಿಟೀಸ್ಗೆ ಅಂತ ಕೇಳಿದ್ದಾನೆ. ಸೊ ಯಾವ ಇಯರ್ ಅಂತ ಹೇಳ್ತಾರೆ? 21ನೇದು. ಸೊ ಇದು ಕೂಡ ಈಸಿ ಕ್ವಶನು. 1992ರಲ್ಲಿ ಪಂಚಾಯತ್ಸ್ ಮತ್ತು ಮುನ್ಸಿಪಾಲಿಟೀಸ್ಗೆ ಒಂದು ಸ್ಥಾನಮಾನ ಅಂತ ಹೇಳೋಕ್ಕಾಗಲ್ಲ, ಆ ಒಂದು ಇಯರಿಂದ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸು ಬಂದಿದೆ ಅಂತ ಹೇಳ್ಬೋದು, ಆಯಿತಾ? ನೆಕ್ಸ್ಟ್ ಕ್ವಶನು, ವೆನ್ ಆ್ಯಂಡ್ ವೇರ್. 22ನೇ ಕ್ವಶನು, ವೆನ್ ಆ್ಯಂಡ್ ವೇರ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ ವಾಸ್ ಇಂಟ್ರೊಡ್ಯೂಸ್ಡ್. ಎಲ್ಲಿ ಮತ್ತು ಯಾವತ್ತು ಅಂತ ಕೇಳಿದ್ದಾನೆ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವಾಗ ಮತ್ತು ಎಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಎಲ್ಲಿ ಹೇಳಿ? ಸೊ ನನಗೆ ಗೊತ್ತಿರೋದು ಒಂದೇ, ರಾಜಸ್ಥಾನ್ ಅಂತ. ಸೊ ರಾಜಸ್ಥಾನ್ ನಗೋರ್ ಅಂತ. ಡೇಟ್ ಗೊತ್ತಿಲ್ಲದವರು ಯಾವ ಊರು ಅಂತ ಹೇಳಿ ಗೊತ್ತಿರೋ ಸಾಕು, ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಅಕ್ಟೋಬರ್ 2, 1959 ಬಲವಂತರಾಯ್ ಮೆಹ್ತಾ ಅವರ ಒಂದು ಕಮಿಟಿಯ ರೆಕಮೆಂಡೇಷನಿಂದ ಫಸ್ಟು ರಾಜಸ್ಥಾನ್ ಮತ್ತು ನಗೋರಲ್ಲಾಯಿತು. ಸೊ ಸೆಕೆಂಡ್ ಬಂದು ಆಂಧ್ರ ಪ್ರದೇಶಲ್ಲಿ ಆಗ್ತದೆ, ಆಂಧ್ರ ಪ್ರದೇಶ್. ಸೊ ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 23ನೇ ಕ್ವಶನು, ಈಸಿ ಕ್ವಶನ್ಸ್ ಇದೆ, ಬೇಗ ಸಾಲ್ವ್ ಮಾಡಿ ಕ್ವಶನ್ಸ್ ನೋಡಿಕೊಂಡು. ವಿಚ್ ಕಮಿಟಿ ಹ್ಯಾಡ್ ದ ಫಸ್ಟ್ ಆಫ್ ಆಲ್ ರೆಕಮೆಂಡೆಡ್ ದ 3-tier ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ ಇನ್ 1957? ಸೊ ಇಲ್ಲಿ 3-tier ಸಿಸ್ಟಮ್ ಅಂತ ಕೇಳಿದ್ದಾನೆ, ಬಟ್ ನಿಮ್ಗೆ ಗೊತ್ತಿರಲ್ಲ. ಬಟ್ ಸ್ಟಿಲ್ 1957 ಅಂತ ಕೇಳಿದ್ದಾನೆ. ಸೊ 1957 ಅಂದರೆ ಫಸ್ಟ್ ಯಾವ್ದು ಕಮಿಟಿ ಇದೆ ಅಂತ ಹೇಳಿದೆ? ಫಸ್ಟ್ ಕಮಿಟಿ ಬರೋದು ನಿಮಗೆ ಬಲವಂತರಾಯ್ ಮೆಹ್ತಾ ಕಮಿಟಿ. ಸೊ 1957ರಲ್ಲಿ ಭಾರತದಲ್ಲಿ 3 ಹಂತದ ಪಂಚಾಯತ್ ರಾಜ್ ಅನ್ನು ಯಾವ ಸಮಿತಿಯು ಮೊದಲು ಶಿಫಾರಸು ಮಾಡಿತು? ನಿಮಗೆ ಯಾವುದು ಅಂತ ಗೊತ್ತಿಲ್ಲದಾದ್ರೂ ಪರವಾಗಿಲ್ಲ, ಡೇಟ್ ಗೊತ್ತಿದ್ರೆ ಸಾಕು. 1957ರಲ್ಲಿ ಯಾವುದಿತ್ತು ಅಂತ ಗೊತ್ತಾಗಿದ್ರೆ ನಿಮಗೆ ಈ 3-tier ಅಂತಂದರೆ 3 ಹಂತದ ಪಂಚಾಯತ್ ರಾಜ್ ಸಿಸ್ಟಮ್ ಇದೆಯಲ್ಲ, ಅದು ಗೊತ್ತಿಲ್ಲದಾದ್ರೂ ಪರವಾಗಿಲ್ಲ, ಈ ಡೇಟಲ್ಲಿ ಯಾವ ಒಂದು ಸಮಿತಿ ಬಂದಿತ್ತು ಅಂತ ಗೊತ್ತಿದ್ರೆ ಸಾಕು. ಸೊ ಬಲವಂತರಾಯ್ ಮೆಹ್ತಾ ಇಸ್ ಕರೆಕ್ಟ್ ಆನ್ಸರ್. ಹಾಗಾದರೆ ಅಶೋಕ್ ಮೆಹ್ತಾ ಇದು 2-tier ಕಮಿಟಿ, ಅಂದರೆ 2-tier ಪಂಚಾಯತ್ ರಾಜ್ ಸಿಸ್ಟಮ್. ಓಕೆ, ನೆಕ್ಸ್ಟ್ 24ನೇ ಕ್ವಶನು. ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಹ್ಯಾಸ್ ಬೀನ್ ಗಿವನ್ ಟು ದ ಪಂಚಾಯತ್ಸ್ ಅಂಡರ್ ದ ಆರ್ಟಿಕಲ್ ಡ್ಯಾಶ್ ಅಡಿಯಲ್ಲಿ, ಯಾವ ಒಂದು ಲೇಖನದ ಅಡಿಯಲ್ಲಿ ಪಂಚಾಯತ್ಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗಿದೆ? ಇದು ಕೂಡ ಈಸಿ ಕ್ವಶನು. 73ನೇ ತಿದ್ದುಪಡಿಯಿಂದ ಒಂದು ಆರ್ಟಿಕಲ್ ಬರ್ತದೆ. ಯಾವ ಆರ್ಟಿಕಲ್ ಹೇಳಿ? ಸೊ ಆರ್ಟಿಕಲ್ 243 ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ 73ನೇ ತಿದ್ದುಪಡಿಲಿ 73ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು. ಸೊ ಇದು ಏನು ತಂತು ಅಂತಂದರೆ ಆರ್ಟಿಕಲ್ 243ಇಂದ ಆರ್ಟಿಕಲ್ 243 ಆರ್ಟಿಕಲ್ಸು ಪಂಚಾಯತ್ಗಳಿಗೆ ಕೊಟ್ಟಿದೆ, ಅಂದರೆ ಸ್ಥಾನಮಾನವನ್ನು ಕೊಟ್ಟಿದೆ ಸಂವಿಧಾನದಲ್ಲಿ. ಜೊತೆಗೆ 11th ಸ್ಕೆಡ್ಯೂಲ್ನ ಹಾಕಿದ್ದಾರೆ. ಒಟ್ಟು 29 ಮ್ಯಾಟರ್ಸ್ ಬಗ್ಗೆ ಮಾತಾಡಿದ್ದೀನಿ ನಾನು. ಪಂಚಾಯತ್ ರಾಜ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಯಾವ ಪಾರ್ಟಲ್ಲಿ ಅಂದರೆ ಪಾರ್ಟ್ 9ಅಲ್ಲಿ ಇದನ್ನು ಹಾಕಲಾಗಿದೆ. ಪಂಚಾಯತ್ನ ಪಾರ್ಟ್ 9 ಅಥವಾ ಹೀಗೂ ಬರೀಬೋದು, ರೋಮನ್ ಲೆಟರ್ಸಲ್ಲಿ ಪಾರ್ಟ್ 9 ಹೀಗೆ ಬರೀಬೋದು, ಸರಿನಾ? ಇದು ಈಸಿ ಕ್ವಶನು. ಓಕೆ, ಸೊ 25ನೇ ಕ್ವಶನ್ಸ್ ನೋಡೋಣ ಹಂಗಾದರೆ. ಸೊ ಪಂಚಾಯತ್ ರಾಜ್ ಇಸ್ ಆರ್ಗನೈಸ್ಡ್ ಅಟ್, ಯಾವ ಒಂದು ಲೆವೆಲ್ಗಳಲ್ಲಿ ಪಂಚಾಯತ್ ರಾಜ್ಗಳನ್ನ ಆರ್ಗನೈಸ್ ಮಾಡಲಾಗಿದೆ? ಡ್ಯಾಶ್ನಲ್ಲಿ ಪಂಚಾಯತ್ ರಾಜನ್ನು ಆಯೋಗಿಸಲಾಗಿದೆ. ಸೊ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿಲ್ಲ, ಬಟ್ ಟ್ರಾನ್ಸ್ಲೇಷನ್ ತಪ್ಪಾಗಿದೆ, ಬಟ್ ಹಾಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಪಂಚಾಯತ್ ರಾಜನ್ನು ಯಾವ ಒಂದು ಮಟ್ಟದಲ್ಲಿ ಆಯೋಜಿಸಲಾಗಿದೆ ಹೇಳ್ತಾರೆ, ಯಾವುದಾದ್ರು ಅಂತ? ಸೊ ಸ್ಟೇಟ್ ಲೆವೆಲ್ ಬರುತ್ತಾ? ಸೊ ಬ್ಲಾಕ್ ಲೆವೆಲ್ ಓಕೆ, ಬಟ್ ಒಂದೇ ಬ್ಲಾಕ್ ಲೆವೆಲ್ ಇದೆ. ಬಟ್ ಪಂಚಾಯತ್ ರಾಜ್ ಆಗಿರೋದು 3 ಲೆವೆಲ್ಲಿ. ಸೊ 3 ಲೆವೆಲಲ್ಲಿದೆ, ಸೊ ಇಲ್ಲಿದೆ. ಬಟ್ ಇಲ್ಲಿ ಸ್ಟೇಟ್ ಲೆವೆಲ್ ಬಂದಿದೆ, ಸೊ ಸ್ಟೇಟ್ ಲೆವೆಲ್ ತಪ್ಪು. ಸೊ ನೆಕ್ಸ್ಟ್ ವಿಲೇಜು ಇದೆ, ಬ್ಲಾಕ್ ಇದೆ. ಇದು ಕರೆಕ್ಟ್ ನೋಡಿ.
ವಿಲೇಜು ಇದೆ, ಬ್ಲಾಕು ಇದೆ, ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಇದೆ. ಇಂಗ್ಲೀಷ್ ಕನ್ನಡದಲ್ಲಿ ಹೇಳ, ಬ್ಲಾಕ್ ಮಟ್ಟ ಸರಿ, ಬ್ಲಾಕ್ ಮಟ್ಟ ಓಕೆ. ನೆಕ್ಸ್ಟು ಎರಡನೇ ಆಪ್ಷನ್ ನೋಡಿ, ಬಟ್ ಈ ಬ್ಲಾಕ್ ಮಟ್ಟ ಬರೀ ಒಂದೇ ಇದೆ. ಈಗ ನಮ್ಮ ಹತ್ರ ಇರೋದು 3 ಟೈರ್ ಅಂತ ಹೇಳಿದೆ, 3 ಹಂತದ ಅಂತ. ಬಟ್ ಇಲ್ಲಿ ಕೊಟ್ಟಿರೋದು ಬರೀ ಒಂದೇ, ಬ್ಲಾಕ್ ಮಟ್ಟ ಅಂತ. ಇನ್ನೂ 2 ಬೇಕು. ಸೊ ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಗ್ರಾಮ ಇದೆ, ಬ್ಲಾಕ್ ಇದೆ, ಜಿಲ್ಲೆ ಇದೆ, ಸರಿ. ಬಟ್ ಇನ್ನೊಂದು ರಾಜ್ಯ ಮಟ್ಟ ಅಂದಿದೆ, ಸೊ ಇದು ತಪ್ಪು, ಇದು ತಪ್ಪು. ನೆಕ್ಸ್ಟ್ ಸಿ ಆಪ್ಷನ್ ನೋಡೋದಾದ್ರೆ ಗ್ರಾಮ ಇದೆ, ಬ್ಲಾಕ್ ಇದೆ, ಮತ್ತು ಜಿಲ್ಲಾ ಮಟ್ಟ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 26ನೇ ಕ್ವಶನು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಟ್ ದ ಬ್ಲಾಕ್ ಲೆವೆಲ್ ಇಸ್ ನೋನ್ ಆಸ್. ಓಕೆ, ಬ್ಲಾಕ್ ಲೆವೆಲ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾನೆ. ಸೊ ವಿಲೇಜ್ ಲೆವೆಲಿಗೆ ಗ್ರಾಮ ಪಂಚಾಯತ್ ಅಂತಾರೆ, ಬ್ಲಾಕ್ ಲೆವೆಲ್ ಏನಂತ ಕರೀತಾರೆ ಹೇಳ್ತಾರೆ. ಡಿಸ್ಟಿಕ್ ಲೆವೆಲ್ ಬಂದರೆ ಜಿಲ್ಲಾ ಪರಿಷತ್ ಅಂತಿದೆ. ಹಾಗಾದರೆ ನಿಮ್ಮ ಆನ್ಸರ್ ಬಂದು ಬಿ, ಪಂಚಾಯತ್ ಸಮಿತಿ ಅಂತ ಕರೀತಾರೆ. ಬ್ಲಾಕ್ ಲೆವೆಲ್ಗೆ ಪಂಚಾಯತ್ ಸಮಿತಿ, ಇದು ಡಿಸ್ಟಿಕ್ ಲೆವೆಲ್ ಬರುತ್ತೆ. ಆಯಿತಾ, ಸರಿ. ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಹೀಗೆ ಕರೆಯುತ್ತಾರೆ ಅಂತಂದರೆ ಅದನ್ನು ನಾವು ಪಂಚಾಯತ್ ಸಮಿತಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನು, 27ನೇ ಕ್ವಶನು, ವಾಟ್ ಇಸ್ ದ ಮಿಡಲ್ ಯೂನಿಟ್ ಆಫ್ ದ 3 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್. ಬ್ಲಾಕ್ ಮಟ್ಟದಲ್ಲಿ ಇಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಧ್ಯಮ ಘಟಕ ಯಾವುದು ಅಂತ ಕೇಳಿದ್ದಾನೆ. ಸೊ ಕೆಳಗಡೆಯಿಂದ ಬರೋದಾದರೆ ಫಸ್ಟು ವಿಲೇಜ್ ಬರ್ತಿದೆ, ಫಸ್ಟು ವಿಲೇಜು. ಆಯಿತಾ, ವಿಲೇಜ್ ಮೇಲ್ಗಡೆ ಬರೋದು ನಿಮ್ಮ ಬ್ಲಾಕ್ ಲೆವೆಲ್ ಬರ್ತದೆ. ಸೊ ಮೇಲ್ಗಡೆ ಕ್ವಶನಲ್ಲಿ ಬ್ಲಾಕ್ ಲೆವೆಲ್ಗೆ ನಾವೇನಂತ ಕರಿತೀವಿ ಅಂತ ಹೇಳಿದೆ, ಸಮಿತಿ, ಪಂಚಾಯತ್ ಸಮಿತಿ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಈ ಬ್ಲಾಕ್ ಮೇಲ್ಗಡೆ ನಿಮ್ಮ ಡಿಸ್ಟಿಕ್ ಅಥವಾ ಇದನ್ನು ಜಿಲ್ಲಾ ಪರಿಷತ್ ಅಂತ ಕರೀತಾರೆ. ಆಯಿತಾ, ಸರಿ. ಹಾಗಾದರೆ ಬ್ಲಾಕ್ ಲೆವೆಲ್ ಇದು ಮಧ್ಯಮ ಘಟಕ ಅಲ್ವ, ಇದು ಮಿಡಲ್ ಇದೆ. ಸೊ ಇದು ಮಧ್ಯಮ ಘಟಕ. ಹಾಗಾದರೆ ಇದು ಬಿ, ಪಂಚಾಯತ್ ಸಮಿತಿನ ನಾವು ಮಧ್ಯಮ ಘಟಕ ಅಂತ ಕರಿತೀವಿ. ಸರಿನಾ. ನೆಕ್ಸ್ಟು 28ನೇ ಕ್ವಶನ್, ಎಲ್ಲ ನೋಡಿ ಈಸಿ ಕ್ವಶನ್. ನೀವು ಕ್ಲಾಸ್ ನೋಡಿದರೆ ನಿಮಗೆ ಈಸಿಯಾಗಿ ಮಾಡ್ತೀರ. ಕ್ಲಾಸ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಒಂದ್ಸತಿ ನೋಡಿ ಕ್ಲಾಸ್ ನೋಡಿ ನಂತರ ಈ ವಿಡಿಯೋನ ನೋಡಿ. ಆಯಿತಾ, ಇವೆ ಪಂಚಾಯತ್ ಇಸ್ ಡಿಸಾಲ್ವ್, ಪಂಚಾಯತ್ ಅಕಸ್ಮಾತ್ ಡಿಸಾಲ್ವ್ ಆದರೆ ಎಲೆಕ್ಷನ್ ಆರ್ ಟು ಬಿ ಹೆಲ್ಡ್ ವಿತಿನ್, ಪಂಚಾಯತನ್ನು ವಿಸರ್ಜಿಸಿದರೆ ಅದರೊಳಗಡೆ ಚುನಾವಣೆ ಅಂದರೆ ಯಾವ ಟೈಮ್ ಒಳಗಡೆ ಚುನಾವಣೆಗಳನ್ನು ನಡೆಸಬೇಕು ಅಂತ. ಕಾಮನ್ನಾಗಿ ಎಷ್ಟು ತಿಂಗಳೊಳಗಡೆ ನಡೆಸ್ತಾರೆ ಹೇಳಿ? 1 ಇಯರ್ ಅಂತೂ ಬರೋದೇ ಇಲ್ಲ, 1 ತಿಂಗಳೊಳಗಡೆ ಅಂತೂ ಆಗೋದೇ ಇಲ್ಲ ಬಿಡಿ. 3 ಮಂತ್ಸು 6 ಮಂತ್ಸ್ ಇದೆ ಕರೆಕ್ಟ್ ಆನ್ಸರ್. 6 ತಿಂಗಳೊಳಗಡೆ ನೀವು ಅಕಸ್ಮಾತ್ ಏನಾದ್ರು ಈ ಒಂದು ಪಂಚಾಯತ್ಗಳನ್ನು ವಿಸರ್ಜಿಸಿದರೆ ಅಂತಂದರೆ ಡಿಸಾಲ್ವ್ ಆಯಿತು ಅಂತಂದರೆ, ಸ್ಟೇಟ್ ಲೆಜಿಸ್ಲೇಚರ್ ಡಿಸಾಲ್ವ್ ಮಾಡ್ತು ಅಂತಂದರೆ 6 ತಿಂಗಳೊಳಗಡೆ ಹೊಸ ಎಲೆಕ್ಷನ್ ಕರಿಬೇಕು. ನೋಡಿ, ಸೂಪರ್ ಸೆಷನ್ ಎಲ್ಲ ಮಾಡ್ಬೇಕಾದ್ರೆ ಹೇಳಿದೆ. ನೀವು ಪಂಚಾಯತ್ ರಾಜ್ ವಿಡಿಯೋ ನೋಡಿತು ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಸೂಪರ್ ಸೆಷನ್ ಅಂದರೆ ಏನು ಅಂತ. ಆಯಿತಾ, 29ನೇ ಕ್ವಶನು, ಪಂಚಾಯತ್ ರಾಜ್ ಇಸ್ ಇನ್ಕ್ಲೂಡೆಡ್ ಇನ್. ಓಕೆ, ಯಾವ ಲಿಸ್ಟಲ್ಲಿ? ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು, ರೆಸಿಡ್ಯೂರಿ ಲಿಸ್ಟ್ ಅಂತಿದೆ. ಪಂಚಾಯತ್ ರಾಜನ್ನು ಒಳಗೊಂಡಿದೆ. ಯಾವ ಒಂದು ಇದರಲ್ಲಿ ಒಳಗೊಂಡಿದೆ ಅಂತಿದೆ? ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ, ಏಕಕಾಲಿಕ ಪಟ್ಟಿ, ಅವಶೇಷಗಳ ಪಟ್ಟಿ. ಸೊ ಇದು ರಾಜ್ಯ ಪಟ್ಟಿಯಲ್ಲಿ ಇದೆ, ಅಂದರೆ ಸ್ಟೇಟ್ ಲಿಸ್ಟಲ್ಲಿದೆ. ಸ್ಟೇಟ್ ಲಿಸ್ಟಲ್ಲಿ ನಮ್ಮ ಪಂಚಾಯತ್ ರಾಜನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಸರಿನಾ, ಇದು ಕೂಡ ಈಸಿ ಕ್ವಶನು. ಇದು ಈಸಿ ಅನ್ನೋದಕ್ಕಾಗಲ್ಲ, ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಇದು ನಿಮ್ಮ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಟೇಬಲ್ ಇದೆ, ಒಂದು ಯೂನಿಯನ್ ಲಿಸ್ಟು, ಒಂದು ಸ್ಟೇಟ್ ಲಿಸ್ಟು, ಒಂದು ಕನ್ಕರೆಂಟ್ ಲಿಸ್ಟ್ ಅಂತ. ಸೊ ಆ ಟೇಬಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸರಿನಾ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಪ್ರೊವೈಡ್ ದ ರಿಸರ್ವೇಷನ್ ಆಫ್ ಸೀಟ್ಸ್. ನೋಡಿ, ಯಾವ ಒಂದು ಆರ್ಟಿಕಲ್ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಇನ್ ದ ಪಂಚಾಯತಲ್ಲಿ ಯಾವ ಒಂದು ಆರ್ಟಿಕಲ್ಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸಿದೆ ಅಂತ ಕೇಳಿದ್ದಾನೆ. ಸೊ ಯಾವುದೊಂದು ಹೇಳ್ತೀರಾ? 243A ಗ್ರಾಮ ಸಭಾ ಬರ್ತದೆ, 243B ಅದೇನೋ ಕಾನ್ಸ್ಟಿಟ್ಯೂಷನ್ ಅಂತೇನೋ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ಅಂತೇನೋ ಬರುತ್ತೆ. ನೆಕ್ಸ್ಟು ಸಿ ಬಂದು ಕಂಪೋಸಿಷನ್ ಬರುತ್ತೆ. ಕಂಪೋಸಿಷನ್ ಅಂದರೆ ಯಾರ್ಯಾರು ಇದ್ದಾರೆ ಅಂತೆಲ್ಲ ಬರುತ್ತೆ. ಆಯಿತಾ, ನಿಮ್ಮ ಡಿ ಬಂದು ನಿಮಗೆ ರಿಸರ್ವೇಷನ್ ಬಗ್ಗೆ ಕೊಡುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಹೇಳಿದ್ದೀನಿ, ಆಪ್ಷನ್ ಎ ಇದು ಆರ್ಟಿಕಲ್ 243 ನಿಮಗೆ ಗ್ರಾಮ ಸಭಾ ಬಗ್ಗೆ ಮಾತಾಡುತ್ತೆ. ಆಪ್ಷನ್ ಇದು 243B ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ಅಂತಿದೆ. ಸೊ ಆಪ್ಷನ್ ಸಿ 243C ಅಂತಿದೆಯಲ್ಲ,
ಇದು ಕಂಪೋಸಿಷನ್ ಆಫ್ ಪಂಚಾಯತ್ ಬಗ್ಗೆ ಮಾತಾಡುತ್ತೆ, ಅಂದರೆ ಯಾರು ಇರ್ತಾರೆ ಅದ್ರ ಬಗ್ಗೆ ಹೇಳುತ್ತೆ. ಸೊ ಡಿ ಬಂದು ನಿಮ್ಮ ರಿಸರ್ವೇಷನ್ ಆಫ್ ಸೀಟ್ಸ್ ಬಗ್ಗೆ ಮಾತಾಡುತ್ತೆ. ಸೊ 31ನೇ ಕ್ವಶನ್ನು, ಪಂಚಾಯತ್ ರಾಜ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್. ಓಕೆ, ಇದು ಕೂಡ ನಾನು ತುಂಬ ಸತಿ ಇದು ಪಂಚಾಯತ್ ರಾಜ್ ಕ್ಲಾಸ್ ಕೇಳಿದರೆ ನಿಮಗೆ ತುಂಬ ಸತಿ ಹೇಳಿದ್ದೀನಿ ಅಂತ. ಸೊ ಏನು ಅಂತಂದರೆ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಸೊ ಆಪ್ಷನ್ ನೋಡೋದಾದರೆ ಡಿಸೆಂಟ್ರಲೈಸೇಷನ್ ಇದೆ, ಕರೆಕ್ಟ್ ಇದೆ, ಬಟ್ ಇಲ್ಲಿ ಡೆಮೋಕ್ರೆಟಿಕ್ ಇಲ್ಲ. ಇಲ್ಲಿ ನೋಡಿ, ಡೆಮೋಕ್ರೆಟಿಕ್ ಸೆಂಟ್ರಲೈಸೇಷನ್ ಅಂತಿದೆ. ಸೊ ಸೆಂಟ್ರಲೈಸೇಷನ್ ಬರಲ್ಲ, ಡಿಸೆಂಟ್ರಲೈಸೇಷನ್ ಬರುತ್ತೆ. ನೋಡಿ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಡೆಮೋಕ್ರಾಟಿಕ್ ಡಿಸೆಂಟ್ರಲೈಸೇಷನ್. ಜನಗಳಿಂದ ಒಂದು ನಡಿಬೇಕು, ಒಂದು ಪಂಚಾಯತ್ ರಾಜು ಜನಗಳ ಒಂದು ಇದರಿಂದ ನಡಿಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಸೆಂಟರು ಮಧ್ಯ ಬರಬಾರ್ದು, ಅಥವಾ ಹೈಯರ್ ಪವರು, ಹೈಯರ್ ಅಥಾರಿಟಿ ಮಧ್ಯ ಬರಬಾರ್ದು. ಅವ್ರಿಗೆ ಸೆಲ್ಫ್ ಗವರ್ನೆನ್ಸ್ ಅಥವಾ ಡಿಸಿಷನ್ ಮೇಕಿಂಗ್ ಪವರ್ ಕೊಡಬೇಕು ಅನ್ನೋ ರೀತಿ ಇದೆ. ಅದೇ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಓಕೆನಾ? ಇದು ನಿಮ್ಮ ಬಲವಂತರಾಯ್ ಕಮಿಟಿ ಓದ್ಬೇಕಾದ್ರೆ ಸ್ಟಾರ್ಟಿಂಗ್ 2-3 ಲೈನಲ್ಲಿ ನಿಮಗೆ ಬಂದ್ಬಿಡುತ್ತೆ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ, ಲಕ್ಷ್ಮೀಕಾಂತಲ್ಲಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ ಇಸ್ ನಾಟ್ ಕನ್ಸರ್ನ್ ವಿತ್ ದ ಪಂಚಾಯತ್ ರಾಜ್ ಸಿಸ್ಟಮ್. ಓಕೆ, ಈ ಕೆಳಗಿನ ಯಾವ ಸಮಿತಿಯು ಪಂಚಾಯತ್ ರಾಜ್ಗೆ ಸಂಬಂಧಿಸಿಲ್ಲ? ಹೇಳ್ತೀರಿ ಯಾವುದು ಅಂತ? ಅಶೋಕ್ ಮೆಹ್ತಾ ಇದೆ, ನೋಡಿದ್ದೀವಿ. ಬಲವಂತರಾಯ್ ಮೆಹ್ತಾ ಫಸ್ಟ್ ಬರುತ್ತೆ, ಸೆಕೆಂಡ್ ಅಶೋಕ್ ಮೆಹ್ತಾ. ಸೊ ಜಿ ವಿ ಕೆ ರಾವ್, ಇದು VKRV ಅಂತಿದೆ, ಇದು GVK ರಾವ್ ಕಮಿಟಿ ಅಂತ. ಬಟ್ ಈ ಸಂತಾನಂ ಕಮಿಟಿ ಬಗ್ಗೆ ನಿಮಗೆ ಪಂಚಾಯತ್ ರಾಜಲ್ಲಿ ಎಲ್ಲೂ ಇಲ್ಲ. ಸೊ ಆನ್ಸರ್ ಇಸ್ ಸಂತಾನಂ ಕಮಿಟಿ. ಈ ಕೆಳಗಿನ ಯಾವ ಸಮಿತಿಗಳು ಪಂಚಾಯತ್ ರಾಜ್ಗೆ ಸಂಬಂಧಿಸಿಲ್ಲ ಅಂದರೆ ಸಂತಾನಂ ಕಮಿಟಿ. ನೆಕ್ಸ್ಟ್ 33ನೇ ಕ್ವಶನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮಾಡೆಲ್ ವಾಸ್ ಸಜೆಸ್ಟೆಡ್ ಬೈ ದ ಅಶೋಕ್ ಮೆಹ್ತಾ ಕಮಿಟಿ ಫಾರ್ ದ ಪಂಚಾಯತ್ ರಾಜ್ ಇನ್ ಇಂಡಿಯಾ. ಭಾರತದಲ್ಲಿ ಪಂಚಾಯತ್ ರಾಜ್ಗಾಗಿ ಅಶೋಕ್ ಮೆಹ್ತಾ ಸಮಿತಿಯು ಕೆಳಗಿನ ಯಾವ ಮಾದರಿಯನ್ನು ಸೂಚಿಸಲಾಗಿದೆ? ಯಾವುದು? 3 ಟೈರ್ ಮಾಡಲ್ಲು. ಬಲವಂತರಾಯ್ 3 ಟೈರು, ಬಟ್ ಇವಂದು 2 ಟೈರ್ ಸಜೆಸ್ಟ್ ಮಾಡಿದ್ದು. ಸೊ ಇದು ತಪ್ಪು. ಸೊ ಮಂಡಲ್ ಪಂಚಾಯತಿ, ಸೊ 2 ಟೈರ್ ಮಾಡಲ್ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಬಂದಿದೆ ನೋಡಿ 2 ಟೈರ್, ಇದು ಕರೆಕ್ಟ್ ಇದೆ. ಬಟ್ ಆದರೆ ಇಲ್ಲಿ ಕೇಳಿರೋದು ಮಾಡೆಲ್ಸ್ ಅಂತ ಕೇಳಿದ್ದಾನೆ, ಮಾಡೆಲ್ಸು. ಬಟ್ ಅದು 3 ಟೈರ್ ಸಿಸ್ಟಮ್. ಓಕೆ, ಇದು ನಿಮ್ಗೆ ಆನ್ಸರು 2 ಟೈರ್ ಅಂತ ಹಾಕ್ತೀರಾ, ಬಟ್ ಆ್ಯಕ್ಚುಯಲ್ ಆನ್ಸರ್ ಬಂದು ಅದು ಮಂಡಲ್ ಪಂಚಾಯತ್ ಮಾಡೆಲ್ ಅಂತ ಮಾಡ್ತಾರೆ ಅಂದ್ಕೊಳ್ತೀನಿ. ಮಂಡಲ್ ಪಂಚಾಯತ್ ಮಾಡೆಲ್ ಅಂತ ಮಾಡ್ತಾರೆ. ಇದು ಕನ್ಫ್ಯೂಸ್ ಆಗಿದೆ ಇರೋದು. ಮಂಡಲು ಇದೆ, ಇದು ಇದೆ. ಒಂದು ನಿಮಿಷ ನೋಡ್ಬಿಟ್ಟು ಹೇಳ್ತೀನಿ ರೀ. ಓಕೆ, ಇದು 3 ಟೈರ್ ಇದೆ, ಇದು 3 ಟೈರ್ ಅಲ್ಲ, ಇದು ಮಾತ್ರ ಇದು ತಪ್ಪು ಮೊದಲನೇದು. ಸೊ ಮಂಡಲ್ ಪಂಚಾಯತ್ ಮಾಡೆಲ್ ಅಂತ ಹೇಳಿದ್ದೀನಿ, ಬಟ್ ಇದು ಇದೆ 2 ಟೈರು, ಇದು ಕೂಡ ಕರೆಕ್ಟು. ಬಟ್ ಸ್ಟಿಲ್ ಗ್ರಾಮ ಪಂಚಾಯತ್ ಮಾಡೆಲ್ ಇದು ತಪ್ಪು, ಇದು ಕರೆಕ್ಟ್ ಇದೆ. ಬಟ್ ಆನ್ಸರ್ ಇಸ್ ಸಿ ಅಂತ ಇದ್ದಾರೆ. ಓಕೆ, 2 ಟೈರ್ ಮಾಡೆಲ್ ಓಕೆ, ಬಟ್ ಈ ಮಂಡಲ್ ಪಂಚಾಯತ್ ಅದು ಕೂಡ ಮೆನ್ಷನ್ ಆಗಿದೆ. ಬಟ್ ಓಕೆ, ನಿಮ್ಮ ಮಂಡಲ್ ಪಂಚಾಯತ್ ಅಲ್ಲ, 2 ಹಂತದ ಮಾದರಿ. ಯಾವ ಮಾದರಿಯ ಒಂದು ಅಶೋಕ್ ಮೆಹ್ತಾ ಅವರ ಸಮಿತಿ ಹೇಳಿದ್ದು ಅಂದರೆ 2 ಮಾದರಿಯ ಒಂದು ಪಂಚಾಯತ್ ರಾಜ್ ಮಾಡೆಲನ್ನು ಕೊಟ್ಟಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಇಸ್ ನಿಯರ್ ಟು ದ ಗಾಂಧಿಯನ್ ಫಿಲಾಸಫಿ. ಈ ಕೆಳಗಿನ ಯಾವ ನಿರ್ದೇಶನ ತತ್ವವು ಗಾಂಧಿಯವರ ತತ್ವಶಾಸ್ತ್ರಕ್ಕೆ ಹತ್ತಿರವಾಗಿದೆ? ನೋಡಿ, ಈಸಿ ತಳ್ಳಿಬಿಡ್ತಾರೆ. ಈಗ ಪಂಚಾಯತ್ ಅಂತೇಳಿ ನೋಡಿ, ಸ್ಟ್ರೆಂಥನಿಂಗ್ ಆಫ್ ಗ್ರಾಮ ಪಂಚಾಯತ್ಸ್ ಅಲ್ವಾ? ಆರ್ಟಿಕಲ್ 40 ಇಲ್ಲಿ DPSP ಅಂತಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆರ್ಟಿಕಲ್ 40 ಬರುತ್ತೆ. ಇದು ನಿಮ್ಮ ಗಾಂಧಿಯನ್ ಪ್ರಿನ್ಸಿಪಲಲ್ಲಿ ಬರುತ್ತೆ. ಗಾಂಧಿಯನ್ ಪ್ರಿನ್ಸಿಪಲಲ್ಲಿ ನಿಮಗೆ ಇನ್ನೂ ಅದನ್ನು DPSP ಮಾಡಿಸಿಲ್ಲ, ನಾನು ಮಾಡಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ತಲೆ ಕೆಡ್ಸ್ಕೊಬೇಡಿ, ಬರುತ್ತೆ ಅದು ಕೂಡ ವಿಡಿಯೋ. ಗಾಂಧಿಯನ್ ಪ್ರಿನ್ಸಿಪಲು, ನಾನ್ ಜಸ್ಟಿಸಬಲ್ಲು, DPSP ಇಷ್ಟು ಗೊತ್ತಿದ್ರೆ ಸಾಕು. ಇದು ಯಾವುದದು? ಆಪ್ಷನ್ ಸಿ, ಗ್ರಾಮ ಪಂಚಾಯತಿಗಳ ಬಲವರ್ಧನೆ. ನೆಕ್ಸ್ಟು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಮಿಟಿ ರೆಕಮೆಂಡ್ ದ ಎಲೆಕ್ಷನ್ ಆಫ್ ಪಂಚಾಯತ್ ರಾಜ್ ಬಾಡಿ ಶುಡ್ ಬಿ ಹೆಲ್ಡ್ ಆನ್ ಪಾರ್ಟಿ ಲೈನ್ಸ್. ಪಂಚಾಯತ್ ರಾಜ್ ಟಿಕ್ ಮಾಡಿಬಿಟ್ಟಿದ್ದೀನಿ ಫಸ್ಟೇ ಟಿಕ್ ಮಾಡ್ಬಿಟ್ನಲ್ಲ ಗುರು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಮಿಟಿ ರೆಕಮೆಂಡ್ ದಟ್ ದ ಎಲೆಕ್ಷನ್ ಟು ದ ಪಂಚಾಯತ್ ರಾಜ್ ಬಾಡಿ ಶುಡ್ ಬಿ ಹೆಲ್ಡ್ ಆನ್ ಅ ಪಾರ್ಟಿ ಲೈನ್ಸ್. ಅರ್ಥ ಇರಲಿಲ್ವಾ? ಇಲ್ಲಿ ಕನ್ನಡ ನೋಡೋಣ. ಈಗ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ಪಕ್ಷದ ಆಧಾರದ ಮೇಲೆ ನಡೆಸಬೇಕೆಂದು ಕೆಳಗಿನ ಯಾವ ಸಮಿತಿಯು ಶಿಫಾರಸು ಮಾಡಿದೆ? ಹೇಳ್ತೀರಾ ಅದು ಅಂತ? ಡೀಟೇಲ್ ಆಗಿ ಬಲವಂತರಾಯ್, ಅಶೋಕ್ ಮೆಹ್ತಾ, GVK ರಾವ್ ಪ್ರತಿಯೊಂದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಧಾರ್ ಕಮಿಟಿ ಅಂತೂ ಬರಲ್ಲ. ಧಾರ್ ಕಮಿಟಿ ನಿಮಗೆ ಸ್ಟೇಟ್ ಆರ್ಗನೈಸೇಷನ್ ಬಗ್ಗೆ ನಿಮಗೆ ಮಾತಾಡುತ್ತೆ. ಸೊ ಇಲ್ಲಿ ಪಂಚಾಯತ್ ರಾಜ್ ಬರಲ್ಲ.
ಇಲ್ಲಿ ಜಿ ವಿ ಕೆ ರಾವನ್ ಬರಬೇಕಾಯ್ತು, ಇಲ್ಲಿ ತಪ್ಪೇನೋ ಕೊಟ್ಟಿದ್ದಾನೆ. ಸೊ ಇದು ಬರಲ್ಲ ನಿಮಗೆ. ಸೊ ಅಶೋಕ್ ಮೆಹ್ತಾ ಇರಬೇಕು, ಬಲವಂತರಾಯ್ ಮೆಹ್ತಾ ಇರಬೇಕು. ಸೊ ಡೀಟೇಲಾಗಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾವುದು ಅಂತ. ಸೊ ಇದು ಅಶೋಕ್ ಮೆಹ್ತಾ ಕಮಿಟಿ ಇಸ್ ದ ಕರೆಕ್ಟ್ ಆನ್ಸರ್. ಅಶೋಕ್ ಮೆಹ್ತಾ ಕಮಿಟಿಲಿ ಒಂದು ಪಕ್ಷದ ಆಧಾರದ ಮೇಲೆ ನೀವು ಎಲೆಕ್ಷನ್ಗಳನ್ನ ಮಾಡಬೇಕು. ಅಂದರೆ ಎರಡೆರಡು ಪಾರ್ಟಿ ಒಂದೊಂದು ಪಕ್ಷಗಳು ಕಟ್ಕೋಬೇಕು, ಆ ಪಕ್ಷದ ಮೇಲೆ ನೀವು ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ರೀತಿ ಇದೆ, ಆಯಿತಾ. ಅಶೋಕ್ ಮೆಹ್ತಾ ಅವರ ಒಂದು ರೆಕಮೆಂಡೇಷನು. ಬಟ್ ಅದು ಅಶೋಕ್ ಮೆಹ್ತಾ ಅವ್ರ ರೆಕಮೆಂಡೇಷನ್ ಏನಾಗುತ್ತೆ, ಹೊರಟೋಗುತ್ತೆ. ಅದು ರೆಕಮೆಂಡೇಷನ್ ಆಗಿರುತ್ತೆ, ಯಾಕಂದರೆ ಸರ್ಕಾರ ಏನೋ ಬಿದ್ದೋದ್ಮೇಲೆ ಅದು ರೆಕಮೆಂಡೇಷನ್ ಆಗಿ ಉಳ್ಕೊಳ್ಳುತ್ತೆ. ಬಟ್ ನಮ್ಮ ಕರ್ನಾಟಕ, ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ ಈ 3 ರಾಜ್ಯಗಳು ಆ ಒಂದು ಅಶೋಕ್ ಮೆಹ್ತಾ ರೆಕಮೆಂಡೇಷನ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಳುತ್ತೆ ಸ್ಟೇಟ್ಗಳಿಗೆ. ಸೊ ನೆಕ್ಸ್ಟ್ ಕ್ವಶನು, ಎಲೆಕ್ಷನ್ ಇನ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಆರ್ ಕಂಡಕ್ಟೆಡ್ ಬೈ. ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸುತ್ತಾರೆ. ಯಾರು ನಡೆಸುತ್ತಾರಪ್ಪ? ಇದು ಕೂಡ ಈಸಿ. ಕೇಂದ್ರ ಸರ್ಕಾರ ಅಂತೂ ಮಾಡೋದೇ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ, ಬಟ್ ಗೌರ್ಮೆಂಟ್ ವಹಿಸ್ಕೊಳ್ಳಲ್ಲ ಎಲೆಕ್ಷನ್ಗೆ. ಎಲೆಕ್ಷನ್ ಆಫ್ ಕಮಿಷನ್ ಇಂಡಿಯಾ ಅದು ಅಂತೂ ಬರೋದೇ ಇಲ್ಲ ಅದು. ಸೊ ಆನ್ಸರ್ ಇಸ್ ಸ್ಟೇಟ್ ಎಲೆಕ್ಷನ್ ಕಮಿಷನರು. ಕಮಿಷನರ್ ಅನ್ನೋದಕ್ಕಿಂತ ಕಮಿಷನ್ ಅಂತ ಕೊಡಬೇಕಾಯಿತು. ಸೊ ರಾಜ್ಯ ಚುನಾವಣಾ ಆಯುಕ್ತರು 36ನೇದು ಆಪ್ಷನ್ ಎ, ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಓಕೆ, ಇವರು ಒಂದು ಪಂಚಾಯತ್ಗಳಿಗೆ ಎಲೆಕ್ಷನನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ 37ನೇ ಕ್ವಶನ್ ಬೇಗ ಮಾಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಕನ್ಸರ್ನ್ ಆಫ್ ಲೋಕಲ್ ಗವರ್ನಮೆಂಟ್. ಕೆಳಗಿನ ಯಾವುದು ಸ್ಥಳೀಯ ಸರ್ಕಾರದ ಕಾಳಜಿ ಅಲ್ಲ. ಓಕೆ, ಇದು ಎಲ್ಲಿ ಬರುತ್ತೆ ಅಂದರೆ ನಿಮಗೆ 11th ಸ್ಕೆಡ್ಯೂಲಲ್ಲಿ ಬರುತ್ತೆ. ಫಸ್ಟು ಹೋಗಿ ನೀವೇನು ಮಾಡಬೇಕು, 11th ಸ್ಕೆಡ್ಯೂಲಲ್ಲಿ ಒಟ್ಟು 29 ಮ್ಯಾಟರ್ಸ್ ಬಗ್ಗೆ, ಲೋಕಲ್ ಗವರ್ನಮೆಂಟ್ ಕನ್ಸರ್ನ್ ಬಗ್ಗೆ ಮಾತಾಡುತ್ತೆ. 29. ಅದರಲ್ಲಿ ಪಬ್ಲಿಕ್ ಹೆಲ್ತ್ ಇದೆ, ಸ್ಯಾನಿಟೇಷನ್ ಬಗ್ಗೆನೂ ಮಾತಾಡುತ್ತೆ, ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಬಗ್ಗೆನೂ ಮಾತಾಡುತ್ತೆ. ಬಟ್ ಇಲ್ಲಿ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಬಗ್ಗೆ ಮಾತಾಡಲ್ಲ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕ್ವಶನ್ ಕೊಟ್ಟಿರೋದು ಏನು ಹೇಳಿ, ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕನ್ಸರ್ನ್. ಈ ಕೆಳಗಿನ ಯಾವುದು ಸ್ಥಳೀಯ ಸರ್ಕಾರದ ಕಾಳಜಿ ಎಲ್ಲ ಅಂತ ಕೇಳಿದಕ್ಕೆ ಸಾರ್ವಜನಿಕ ಸುವ್ಯವಸ್ಥೆಯ ನಿರ್ವಹಣೆ, ಇದ್ರ ಬಗ್ಗೆ ಒಂದು ಲೋಕಲ್ ಗವರ್ನಮೆಂಟಲ್ಲಿ ಮೆನ್ಷನ್ ಆಗಿಲ್ಲ, ಅಂದರೆ 11th ಸ್ಕೆಡ್ಯೂಲಲ್ಲಿ ಮೆನ್ಷನ್ ಆಗಿಲ್ಲ. ಇದು ಕೂಡ ಈಸಿ ಕ್ವಶನು. 29 ಮ್ಯಾಟರ್ಸು ನೋಡಬೇಕು ನೀವು. ಒಂದ್ಸತಿ ಲಕ್ಷ್ಮೀಕಾಂತ್ ಲಾಸ್ಟ್ ಪೇಜಲ್ಲಿ ತೆಗೀರಿ, ನಿಮ್ಗೆ ಗೊತ್ತಾಗುತ್ತೆ. ಪೀಸ್ ಆ್ಯಕ್ಟ್ ಹಿಂದೆ ಇದೆ. ಇನ್ ವಿಚ್ ಇಯರ್ ದ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1972 ವಾಸ್ ಅಸೆಂಟೆಡ್ ಬೈ ದ ಪ್ರೆಸಿಡೆಂಟ್. ಯಾವ ವರ್ಷದಲ್ಲಿ 73ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ರಾಷ್ಟ್ರಪತಿಗಳಿಂದ ಅಂಗೀಕರಿಸಲ್ಪಟ್ಟಿದೆ? ಸೊ 1993 ಇಸ್ ಕರೆಕ್ಟ್ ಆನ್ಸರ್. ಇದು ಕೂಡ ಈಸಿ ಕ್ವಶನ್ನು. 1993ರಲ್ಲಿ ರಾಷ್ಟ್ರಪತಿಗಳಿಂದ ಅದನ್ನು ಅಂಗೀಕರಿಸಲ್ಪಟ್ಟಿದೆ. ಇನ್ ವಿಚ್ ಇಯರ್ ಅಶೋಕ್ ಮೆಹ್ತಾ ಕಮಿಟಿ ವಾಸ್ ಅಪಾಯಿಂಟೆಡ್ ಟು ರಿವ್ಯೂ ದ ವರ್ಕಿಂಗ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಸೊ ಅಶೋಕ್ ಮೆಹ್ತಾ ಕಮಿಟಿ ಅಂದ ತಕ್ಷಣ ನಿಮಗೆ ಬಲವಂತರಾಯ್ ಮೆಹ್ತಾ ಕಮಿಟಿಯವರ ಕಮಿಟಿ ಬಂದು 20 ವರ್ಷ ಆದಮೇಲೆ ಬರುತ್ತೆ. ಇದು 1997. ಸೊ ಆನ್ಸರ್ ಇಸ್ 1997. ಯಾವ ವರ್ಷದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಕೆಲಸವನ್ನು ಪರಿಶೀಲಿಸಲು ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಿಸಲಾಯಿತು ಅಂದರೆ ಆಪ್ಷನ್ ಎ 1997. ಈಸಿ ಕ್ವಶನು. 40ನೇ ಕ್ವಶನು. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ laid down the state shall take steps to ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್, DPSP ಬರುತ್ತೆ. ಇದು ಮೊದಲೇ ಹೇಳಿದ್ರೆ DPSP ಯಾವುದು? ಆರ್ಟಿಕಲ್ 40. ಗ್ರಾಮ ಪಂಚಾಯತಿಗಳನ್ನು ಸಂಘಟಿಸಲು ರಾಜ್ಯವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಂವಿಧಾನದ ಯಾವ ವಿಧಿ ಹೇಳುತ್ತದೆ ಅಂದರೆ ಆರ್ಟಿಕಲ್ 40 ನಿಮ್ಮ DPSP ಬರುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಲಿ ಆರ್ಟಿಕಲ್ 40 ಬರುತ್ತೆ. ದಟ್ ಈಸ್ ಗಾಂಧಿಯನ್ ಪ್ರಿನ್ಸಿಪಲ್. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಗಾಂಧಿಯನ್ ಪ್ರಿನ್ಸಿಪಲ್ ಅಂತಂದರೆ ಇದು ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನಲ್ಲಿ ಬರ್ಬೋದು. ಆರ್ಟಿಕಲ್ 40 ಇಸ್ ಗಾಂಧಿಯನ್ ಪ್ರಿನ್ಸಿಪಲ್ ಅಂತ ಕೇಳ್ಬೋದು. ಸೊ ಇಟ್ ಇಸ್ ಕರೆಕ್ಟ್ ಆನ್ಸರ್. ಸೊ ಇಷ್ಟು ಬಂದು ಸೆಟ್ 2 ಆಗಿತ್ತು. ಇನ್ನೊಂದು 20 ಕ್ವಶನು ಇನ್ನೊಂದು ವೀಡಿಯೋದಲ್ಲಿ ಮಾಡಿಸ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿರಿ. ಸೊ ಎಷ್ಟು ಟೈಮಿಗೆ? ಒಂದು 6 ಗಂಟೆ 7 ಗಂಟೆ ಏನೋ ಆಗಿದೆ. ಸೊ ಇನ್ನೊಂದು 2 ಅವರ್ ಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಬಿಟ್ಟು ಏನು ಕೇಳಲ್ಲ ಅಂತ ಅಂದ್ಕೊಡ್ತೀನಿ, ಯಾಕಂದರೆ ಇವೆಲ್ಲ ನಿಮ್ಮ NDA ಸೊ ಬೇರೆ ಎಕ್ಸಾಮಿಂದ ಎತ್ಕೊಂಡಿರೋಂಥ ಒಂದಷ್ಟು ಕೆಲವು ಕ್ವಶನ್ಗಳು. ಸೊ ಈಸಿಯಾಗಿರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೊ ನೆಕ್ಸ್ಟು ಸರ್ಪಂಚ್ ವಿರುದ್ಧ ನೋಡಿ.
ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ರೆಡಿಯಾಗಿರಿ, ಸರಿನಾ? ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋಗಂಟ. ಓಕೆ, ಥ್ಯಾಂಕ್ ಯು.